ಇನ್ನು ಹಿರಿಯ ಶಾಸಕರಾದಂಥ ಬಸವರಾಜ ರಾಯರೆಡ್ಡಿ ಅವರು ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಕಾಂಗ್ರೆಸ್ನ ಹಿರಿಯ ನಾಯಕ, ಹಿರಿಯ ಶಾಸಕರು ಇನ್ನಿಲ್ಲ. ಗೊತ್ತಾಯ್ತು. ಶಾಮನೂರು ಶಿವಶಂಕರಪ್ಪನವರು ವಯೋ ಇದರಿಂದ ನಿಧನರಾಗಿದ್ದಾರೆ. ನಾನು ಮೊದಲೇದಾಗಿ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ. ಶಾಮನೂರು ಶಿವಶಂಕರಪ್ಪನವರು ನಮ್ಮ ರಾಜ್ಯಕ್ಕೆ ಅವರ ಸಮಾಜ ಸೇವೆ ಬಹಳ ಪ್ರಮುಖವಾಗಿದೆ. ನೋಡಿ, ಅವರು ವೀರಶೈವ ಲಿಂಗಾಯತ ಮಹಾಸಭೆಯ ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು. ವೀರಶೈವ ಲಿಂಗಾಯತ ಧರ್ಮದ ಸಲುವಾಗಿ ಹೋರಾಟ ಮಾಡಿದ್ದಾರೆ, ಸಮಾನತೆಗೆ ಹೋರಾಟ ಮಾಡಿದ್ದಾರೆ. ಮತ್ತು ಅವರೊಬ್ಬ ನಿಷ್ಠಾವಂತ ಸಮಾಜ ಸೇವಕರು. ರಾಜಕಾರಣಿ ಅನ್ನೋದಕ್ಕಿಂತ ಅವರೊಬ್ಬ ಸಮಾಜ ಸೇವಕರು. ಸಮಾಜಕ್ಕಾಗಿ ಅವರು ಬಹಳ ದಾನ ಮಾಡಿದ್ದಾರೆ. ಮಹಾದಾನಿಗಳು. ಬಡವರ ಸಲುವಾಗಿ, ಬಡವರ ಏಳಿಗೆಗೆ ಹೋರಾಟ ಮಾಡಿದಂಥವ್ರು. ತಮ್ಮ ಶ್ರಮದಿಂದ, ಅಂದ್ರೆ ಒಬ್ಬ ಶ್ರಮಿಕ ಜೀವಿ ಅವರು. ಶ್ರಮದಿಂದ ತಮ್ಮ ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟಿಕೊಂಡಂತವ್ರು. ಮತ್ತು ಅವರು ಈ ರಾಜ್ಯಕ್ಕೆ ಬಡವರಿಗಾಗಿ ಏನು ಸೇವೆ ಮಾಡಿದ್ದಾರೆ, ದಾನ ಕೊಟ್ಟಿದ್ದಾರೆ, ಅದನ್ನೆಲ್ಲ ನಾವು ಅವಿಸ್ಮರಣೆ ನೆನೆಸ್ಕೋಬೇಕು. ಅವರ ಸಾವು ಈ ಸಮಾಜಕ್ಕೆ ನಷ್ಟ ಅಂತ ನಾನು ಹೇಳ್ತೇನೆ. ಅನೇಕ ಅಭಿಮಾನಿಗಳು, ಕಾರ್ಯಕರ್ತರು ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ರು, ಅವ್ರು ಬೇಗ ಗುಣಮುಖರಾಗಿ ಬರ್ಲಿ ಅಂತೇಳಿ. ಬಟ್ ಪ್ರಾರ್ಥನೆ ಫಲಿಸಲಿಲ್ಲ ಅನ್ನೋದೇ ಬೇಸರ. ಖಂಡಿತವಾಗಿ ನಾವು ಎಲ್ಲರೂ ಅವ್ರು ಗುಣಮುಖರಾಗ್ಲಿ ಅಂತ ಹೇಳ್ತೀವಿ. ಆದ್ರೆ ವಯೋ ಕಾಯಿಲೆ ಏನು ಮಾಡ್ಲಿಕ್ಕೆ ಆಗಲ್ಲವಲ್ಲ. ವಯೋ ಕಾಯಿಲೆಯಿಂದ ಅವರು ನಿಧನರಾಗಿದ್ದಾರೆ. ಅವ್ರಿಗೆ ನಮ್ಮ ಶ್ರದ್ಧಾಂಜಲಿಗಳು. ನೀವು ಕೊನೆ ಬಾರಿ ಯಾವಾಗ ಭೇಟಿಯಾಗಿದ್ರಿ, ಅವ್ರನ್ನ ಮಾತನಾಡಿಸಿದ್ರಿ? ನಾನು ಶಾಮನೂರು ಶಿವಶಂಕರಪ್ಪ ಅವ್ರನ್ನ ಸುಮಾರು 6 ತಿಂಗಳ ಹಿಂದೆ ಭೇಟಿ ಮಾಡಿದ್ದೆ. ಮಾಡಿದಾಗ ನನ್ನ ಬಗ್ಗೆ ಅವ್ರಿಗೆ ಒಳ್ಳೆ ಪ್ರೀತಿ. ನನ್ನ ಹೆಸರು ಫಸ್ಟ್ ಹೆಸರು ಹಿಡಿದು ಕರೆಯೋರು. ಅವರು ಬಸವರಾಜ್ ಅಂತಾನೆ ಕರೆಯೋರು. ಬಹಳ ಪ್ರೀತಿಯಿಂದ, ಮಕ್ಕಳ ಒಂದು ಇದ್ರ ಪ್ರೀತಿಯಿಂದ ಕಾಣ್ತಾ ಇದ್ರು. ಬಹಳ ಒಳ್ಳೆ ಮನುಷ್ಯ, ಬಹಳ ಸದ್ಗುಣ ವ್ಯಕ್ತಿಗಳು. ಆಮೇಲೆ ನಿಮ್ಗೆ ಅವರಲ್ಲಿ ಬಹಳ ಇಷ್ಟ ಆಗ್ತಾ ಇದ್ದಿದಂತ ಗುಣ? ನೋಡಿ, ನೇರ ಮತ್ತು ನಿಷ್ಠುರವಾದಿಗಳು. ಅವರು ಸುಳ್ಳು ಹೇಳ್ತಿರ್ಲಿಲ್ಲ. ನೇರ ಮತ್ತು ನಿಷ್ಠುರವಾಗಿ ಮಾತಾಡ್ತಾ ಇದ್ರು. ಸಮಾಜದ ಏಕತೆ ಬಗ್ಗೆ ಮಾತಾಡ್ತಾ ಇದ್ರು. ಹೀಗಾಗಿ ಅವರೊಬ್ಬ ಒಳ್ಳೆ ವ್ಯಕ್ತಿ ಅಂತ ನಾನು ಹೇಳ್ಬಲ್ಲೆ. ಕೊನೆಯದಾಗಿ ಅಭಿಮಾನಿಗಳು, ಕಾರ್ಯಕರ್ತರು, ಅವರ ಕುಟುಂಬಸ್ಥರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ನಾನು ಈಗಾಗಲೇ ಹೇಳಿದ್ದೇನೆ, ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ನಮ್ಮ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇವೆ. ಇದು ಕೇವಲ ಅವ್ರ ಕುಟುಂಬಕ್ಕೆ ಆದಂತ ನಷ್ಟ ಇಲ್ಲ, ಇದು ಇಡೀ ನಮ್ಮ ರಾಜ್ಯಕ್ಕೆ ಮತ್ತು ಸಮಾಜಕ್ಕೆ ಆದಂತ ನಷ್ಟ. ಅದರಲ್ಲಿ ವಿಶೇಷವಾಗಿ ಅವ್ರ ಕುಟುಂಬಕ್ಕೆ ಬಹಳ ನೋವಾಗುತ್ತೆ. ಅವ್ರಿಗೆ ನೋವನ್ನ ತಡ್ಕೊಳ್ಳುವಂತ ಶಕ್ತಿ ಸಿಗ್ಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ಥ್ಯಾಂಕ್ ಯು ಬಸವರಾಜ ರಾಯರೆಡ್ಡಿ ಸರ್, ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು.